ವತಿಯಿಂದ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಈ ಕಾರ್ಯಕ್ರಮದ ಆಯೋಜನೆಯ ಪ್ರಮುಖರಾಗಿ ಶ್ರೀಯುತ ಮಧುರೆ ಆರ್ ಆನಂದ್ ಮೂರ್ತಿರವರು, ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು, ಹಾಗೆ ಶ್ರೀಯುತ ಎನ್ ಕೆ ರಮೇಶ್ ರವರು, ಮಾಜಿ ನಗರಸಭಾ ಸದಸ್ಯರು, ಮಾಜಿ ನಿರ್ದೇಶಕರು ದೊಡ್ಡಬಳ್ಳಾಪುರ, ಶ್ರೀಯುತ ರಾಜಗೋಪಾಲ್ ಅಲಿಯಾಸ್ ಪಾಲಿರವರು, PLD ಬ್ಯಾಂಕ್ನ ಮಾಜಿ ನಿರ್ದೇಶಕರು, ಅದೇ ರೀತಿ ಯುವ ಮುಖಂಡರಾಗಿರುವಂತಹ ಶ್ರೀಯುತ ಯುವ ನಾಯಕರು ಶ್ರೀಯುತ ವಾಸರು, ಈ ಎಲ್ಲ ಸಂಘಟನೆಯ ಒಂದು ಆಯೋಜನೆಯ ಪ್ರಮುಖ ರೂವಾರಿಗಳಾಗಿ ಅವರ ಜೊತೆಯಲ್ಲಿ ಧೀರಜ್ ಮುನಿರಾಜು ಬ್ರಿಗೇಡ್ ಎಲ್ಲ ಸದಸ್ಯರ ಒಂದು ಆಶ್ರಯದಲ್ಲಿ ಒಂದು ಕಬಡ್ಡಿ ಪಂದ್ಯಾವಳಿ ಇಷ್ಟು ಅದ್ಭುತವಾಗಿ ಆಯೋಜನೆಗೊಂಡಿದೆ. ಎಸ್ ಕಾರ್ತಿಕ್ ರಾಷ್ಟ್ರೀಯ ಕಬಡ್ಡಿ ಆಟಗಾರನನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಧಾರವಾಡ ತಂಡದ ಆಟಗಾರ. ಉತ್ತಮವಾದಂತಹ ಒಂದು ಆರಂಭ ಧಾರವಾಡ ತಂಡದ ಆಟಗಾರರಿಂದ 2-1 ಇನ್ ಫೇವರ್ ಆಫ್ ಧಾರವಾಡ ಜಿಲ್ಲಾ ತಂಡ. ದಾಳಿಯಲ್ಲಿ ಧಾರವಾಡ ತಂಡದ ಬಾಬು ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ಶ್ರೇಯಸ್. ಬೆಂಗಳೂರು ಸಿಟಿ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್ ಉತ್ತಮವಾದಂತಹ ಟ್ಯಾಕಲ್ ಅನ್ನು ಇಲ್ಲಿ ಸಾಧಿಸಿಕೊಡ್ತಾರೆ. 2 ಈಚ್. ಅಂಕಣ 2ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ಯಾದಗಿರಿ. ಇತ್ತೀಚೆಗೆ ನಡೆದಂತಹ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಯುವ ಕಬಡ್ಡಿ ಸೀರೀಸ್ ನ ತರಬೇತುದಾರರಾಗಿರುವಂತಹ ಶ್ರೀಯುತ ಶರತ್ ಸಿಬಿರ್ ಅವರು ಆಗಮಿಸ್ತಾರೆ. ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ. ಹಾಗೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರು ಕಬಡ್ಡಿ ಸಂಸ್ಥೆ ಅಸೋಸಿಯೇಷನ್ ನ ಪದಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲಾ ಅಮೇಚೂರು ಕಬಡ್ಡಿ ಸಂಸ್ಥೆಯ ನೂತನ ಅಧ್ಯಕ್ಷರು ಶ್ರೀಯುತ ಶಾಸನ ಕುಪ್ಪಗಡ್ಡಿರವರು, ಧಾರವಾಡ ಜಿಲ್ಲಾ ಅಮೇಚೂರು ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ನೇತಾಜಿ ಕಾಳೇರವರು, ಕೊಪ್ಪಳ ಜಿಲ್ಲಾ ಅಮೇಚೂರು ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಶರಣೂರವರು, ಹಾಗೆ ಯಾದಗಿರಿ ಜಿಲ್ಲಾ ಅಮೇಚೂರು ಕಬಡ್ಡಿ ಸಂಸ್ಥೆಯ ಶ್ರೀಯುತ SBM ಮುನಿರಾಜರವರು, ಹಾಗೆ ನಮ್ಮ ಪರಮೇಶ್ವರು ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರು ಕಬಡ್ಡಿ ಸಂಸ್ಥೆಯ ಪದಾಧಿಕಾರಿಗಳು, ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರು ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ವೇದಿಕೆಯಲ್ಲಿ ಸಹ ಆಸೀನರಾಗಿದ್ದಾರೆ. ಶ್ರೀಯುತ ಚಲುರಾಜ್ ಸರ್ ಅವರು, ಹಾಗೆ ಮಂಡ್ಯ ಜಿಲ್ಲಾ ಅಮೇಚೂರು ಕಬಡ್ಡಿ ಸಂಸ್ಥೆಯ ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರು, ಶ್ರೀಧರ್ ನಾಯ್ಕರವರು, ಉತ್ತರ ಕನ್ನಡ ಜಿಲ್ಲಾ ಅಮೇಚೂರು ಕಬಡ್ಡಿ ಸಂಸ್ಥೆ ಅಧ್ಯಕ್ಷರು, ದಾವಣಗೆರೆ ಜಿಲ್ಲಾ ಅಮೇಚೂರು ಕಬಡ್ಡಿ ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗರಾಜ್ ಸರ್ ಅವರು, ಅದೇ ರೀತಿ ಶ್ರೀಯುತ ತಾತೇಗೌಡರು, ಹಾಸನ ಜಿಲ್ಲಾ ಅಮೇಚೂರು ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ನಮ್ಮ ವಿಜಯಪುರ ಜಿಲ್ಲಾ ಅಮೇಚೂರು ಕಬಡ್ಡಿ ಸಂಸ್ಥೆಯ ಶ್ರೀಯುತ ರಮೇಶ್ ಪಾಟೀಲ್ ರವರು, ಹಾಗೆ ಚಿಕ್ಕಮಗಳೂರು ಜಿಲ್ಲಾ ಅಮೇಚೂರು ಕಬಡ್ಡಿ ಸಂಸ್ಥೆಯ ಶ್ರೀಯುತ ಮಂಜುರಾಜ್ ಅರಸ್ರವರು, ಹಾಗೆ ರಾಯಚೂರು ಜಿಲ್ಲಾ ಅಮೇಚೂರು ಕಬಡ್ಡಿ ಸಂಸ್ಥೆಯ ಸಂಗಣ್ಣ ಬಾಗೇವಾಡಿರವರು, ಮುಂಬರುವ ಕರ್ನಾಟಕ ಸೀನಿಯರ್ ತಂಡದ ಒಂದು ಆಯ್ಕೆ ಪ್ರಕ್ರಿಯೆ ಸಹ ನಡೀತಾ ಇರುತ್ತೆ. ಮುಂದಿನ ಪಂದ್ಯ ರಾಮನಗರ ವಿರುದ್ಧ ಬಿಜಾಪುರ, ಕೋಲಾರ ವಿರುದ್ಧ ರಾಯಚೂರು, ರಾಮನಗರ ವಿರುದ್ಧ ಬಿಜಾಪುರ. 4 ತಂಡಗಳಿಗಿದು ಪ್ರಥಮ ಕರೆ. ಧಾರವಾಡ ತಂಡದ ಜರ್ಸಿ ನಂಬರ್ 9 4 ಆಟಗಾರರು ಬೋನಸ್ ಇಲ್ಲದ ಸಂದರ್ಭ. ಲೆಫ್ಟ್ ರೈಡರ್ ರೈಟ್ ಕಾರ್ನರ್ ಭಾಗದಲ್ಲಿ ಪವನ್ TR ಪ್ರೊ ಕಬಡ್ಡಿ ಆಟಗಾರ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ಜರ್ಸಿ ನಂಬರ್ 3ರಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ಜರ್ಸಿ ನಂಬರ್ 27ರಲ್ಲಿ ಮನೋಜ್ ಗೌಡನ ಸಹ ಕಾಣಬಹುದಾಗಿದೆ. ದಾಳಿಯಲ್ಲಿ ಮನೋಜ್ ಗೌಡ, ಏಳು ಆಟಗಾರ ನಡುವೆ
ಧಾರವಾಡ ಜಿಲ್ಲಾ ತಂಡದ ದ್ಯಾಮಪ್ಪ ಲೆಫ್ಟ್ ರೈಡರ್ 5 ಆಟಗಾರ ನಡುವೆ 6-5ರಲ್ಲಿ ಪಂದ್ಯ. ಒಂದು ಉತ್ತಮವಾದಂತಹ ಆರಂಭ ಧಾರವಾಡ ಜಿಲ್ಲಾ ತಂಡದ ಆಟಗಾರರಿಂದ. ಮನೋಜ್ ಗೌಡ ಮುಂದಿನ ಪಂದ್ಯ ರಾಮನಗರ ವಿರುದ್ಧ ಬಿಜಾಪುರ. ಬಾಗಲಕೋಟೆ ವಿರುದ್ಧ ಬೆಳಗಾವಿ. ಬಾಗಲಕೋಟೆ ವಿರುದ್ಧ ಬೆಳಗಾವಿ, ರಾಮನಗರ ವಿರುದ್ಧ ಬಿಜಾಪುರ. 4 ತಂಡಗಳಿಗೆ ಇದು ಪ್ರಥಮ ಕರೆ. ಫಸ್ಟ್ ಕಾಲ್ ರಾಮನಗರ ವರ್ಸಸ್ ಬಿಜಾಪುರ, ಬಾಗಲಕೋಟೆ ವರ್ಸಸ್ ಬೆಳಗಾವಿ. 4 ತಂಡಗಳಿಗಿದು ಪ್ರಥಮ ಕರೆ. ಅದೇ ರೀತಿ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರು ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರು ಕಬಡ್ಡಿ ಸಂಸ್ಥೆಯ ಖಜಾಂಚಿಗಳಾಗಿರುವಂತಹ ಶ್ರೀಯುತ ಆರ್ ಶೇಖರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ಎಸ್ 7-6 ಒಂದು ಅಂಕದ ಮುನ್ನಡೆಯಲ್ಲಿ ಧಾರವಾಡ. ಬೆಂಗಳೂರು ಸಿಟಿ ತಂಡದ ವಿರುದ್ಧ ಒಂದೊಳ್ಳೆ ಪ್ರದರ್ಶನ ನೀಡ್ತಾ ಇದ್ದಾರೆ ಧಾರವಾಡ. ಅಂಕಣ 2ರಲ್ಲಿ 20. ಧಾರವಾಡ ಜಿಲ್ಲಾ ತಂಡದ ಮುಖ್ಯ ತರಬೇತುದಾರರಾಗಿ ಲಕ್ಷ್ಮಣರವರು, ಮಾಜಿ ಕಬಡ್ಡಿ ಆಟಗಾರರಾಗಿ ಪ್ರಸ್ತುತ ತರಬೇತುದಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಮ್ಯಾನೇಜರ್ ಆಗಿ ಈಶ್ವರ್ ಅವರು ಬಹಳ ಅದ್ಭುತವಾದಂತಹ ಒಂದು ಟೀಮ್ ಅನ್ನ ಇಲ್ಲಿ ಪರಿಚಯಿಸ್ತಾ ಇದ್ದಾರೆ. ಧಾರವಾಡ ಜಿಲ್ಲಾ ತಂಡ ಉತ್ತಮವಾದಂತಹ ಪ್ರದರ್ಶನ ನೀಡ್ತಾ ಇದೆ. ಬೆಂಗಳೂರು ಸಿಟಿ ತಂಡದ ಮುಖ್ಯ ತರಬೇತುದಾರರಾಗಿ ಲೋಕೇಶ್ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಪ್ರಸ್ತುತ ತೀರ್ಪುಗಾರರಾಗಿ ತರಬೇತುದಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಾಬು ಕ್ಯಾಪನ್ನು ಹುಡುಕಿದ್ರು, ಕಾಪಾಡೋಣ. ಸಾಕಷ್ಟು ಪ್ರಯತ್ನ ಇತ್ತು, ಎಫರ್ಟ್ ಕೂಡ ಅದ್ಭುತವಾಗಿತ್ತು. ಆದರೆ ಬಲಿಷ್ಠವಾದಂತಹ ಒಂದು ಟ್ಯಾಕಲ್ ಧರ್ಮ, ಶುಭಂ ಹಾಗೂ ಶ್ರೇಯಸ್ ಪವಂತಿಯಾರ್ ಅವರಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. 8-7 ಒಂದು ಅಂಕದ ಮುನ್ನಡೆಯಲ್ಲಿ ಧಾರವಾಡ. ಧಾರವಾಡದ ಆಟಗಾರರು ಬೆಂಗಳೂರಿನ ಆಟಗಾರರಿಗೆ ಧಾರವಾಡ ಪೇಡವನ್ನ ಎದುರಿಸ್ತಾರ ಕಾದು ನೋಡಬೇಕಾಗಿದೆ. ಸಿಹಿ ನೀಡಿ ಪಂದ್ಯದಲ್ಲಿ ಉತ್ತಮವಾದಂತಹ ಪ್ರದರ್ಶನ ನೀಡ್ತಾ ನಮ್ಮ ನೋಡುಗರಿಗಂತೂ ನಿಜವಾಗ್ಲೂ ಅದ್ಭುತವಾದಂತಹ ಒಂದು ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಎರಡು ತಂಡದ ಆಟಗಾರರು. 8-7 ಒಂದು ಅಂಕದ ಮುನ್ನಡೆ. ಕಾರ್ತಿಕ್
ಕೆಪಿಟಿಸಲ್ ಲೆಫ್ಟ್ ರೈಟ್ ಜೊತೆಗೆ ವಾಪಸ್ ಆದ್ರೆ ಒಂದೊಳ್ಳೆ ಕಂಟ್ರೋಲ್. ಬೆಂಗಳೂರು ಸಿಟಿ ತಂಡಕ್ಕೆ ಥರ್ಡ್ ರೈಡ್ 2 or tie. ಕಾರ್ತಿಕ್ ಅಂಕಣ 2ರಲ್ಲೂ ಸಹ ಪಂದ್ಯ ನಡೀತಾ ಇದೆ. ಅಭಿಮನ್ಯುವಿನ ಅಂಕಣದಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ಯಾದಗಿರಿ ಜಿಲ್ಲಾ ತಂಡ ಈಗಾಗಲೇ ಸಾಕಷ್ಟು ಅಂಕದ ಮುನ್ನಡೆಯಲ್ಲಿ. ದಕ್ಷಿಣ ಕನ್ನಡ 22-4 22-4 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ಪವನ್ ಟಿಆರ್ ಬೆಂಗಳೂರು ಸಿಟಿ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್ ಇಲ್ಲಿ ದಾಳಿಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ಕಾಪ್ ನೋಡೋಣ. ಒಂದು ಉತ್ತಮವಾದಂತಹ ಆರಂಭ. ಶಂಕರ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಚಾಲಕಿ ದಾಳಿಗಾರ ಪವನ್ ಟಿಆರ್ ಅದೆಷ್ಟು ಪಂದ್ಯದ ದಿಕ್ಕನ್ನು ಬದಲಿಸಿದಂತಹ ಆಟಗಾರ. 10-8ರಲ್ಲಿ 2 ಅಂಕದ ಮುನ್ನಡೆಯಲ್ಲಿ ಧಾರವಾಡ. ದಾಳಿಯಲ್ಲಿ ಧಾರವಾಡ ತಂಡದ ತ್ಯಾಮಪ್ಪ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶುಭಂ, ರೈಟ್ ಕಾರ್ನರ್ ಭಾಗದಲ್ಲಿ ಪವನ್ ಟಿಆರ್. ಕಿಕ್ ಮಾಡುವಂತ ಪ್ರಯತ್ನ.